ನಾವು ಸುಮಾರು ದಿವಸಗಳ ನಂತರ ಮತ್ತೆ ನಾವು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಟಿ ಚಾಪ್ಟರು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಕಾನ್ಸೆಪ್ಟಲ್ಲಿ ಕಂಟಿನ್ಯೂಟಿಯಿಂದ ನಾವು ಮಾಡಿ ಮುಗಿಸಿದ್ದೀವಿ. ಈಗ ನಾವು ಡಿಫ್ರೆನ್ಷಿಯಬಿಲಿಟಿಗೆ ಬಂದಿದ್ದೀವಿ ನೋಡಿ. ಸೊ ಈ ಡಿಫ್ರೆನ್ಷಿಯಬಿಲಿಟಿ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಇದರಲ್ಲಿ ಸಾಕಷ್ಟು ಫಾರ್ಮುಲಾಗಳು ಬರ್ತವೆ. ಫಸ್ಟ್ ಇಯರ್ನಲ್ಲೇ ಆ ಫಾರ್ಮುಲಾಗಳೆಲ್ಲ ನಾವು ಕಲ್ತಿದ್ದೀವಿ. ಸೊ ಅವೆಲ್ಲ ಫಾರ್ಮುಲಾಗಳು ವೆರಿ 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 ಇಂಪಾರ್ಟೆಂಟ್. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರ ನೆಕ್ಸ್ಟ್ ಚಾಪ್ಟರ್ ಬರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ. ಆ ಚಾಪ್ಟರ್ನಲ್ಲಿ ಇಲ್ಲಿ ಡಿಫ್ರೆನ್ಷಿಯಬಿಲಿಟಿಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಬಳಸ್ಕೊತೀವಿ ನಾವು. ಹಾಗೆ ಅದ್ರ ಮುಂದಿನ ಚಾಪ್ಟರ್ ಬರಬೇಕು ಅಂತ ಹೇಳಿದ್ರೆ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂತ. ಸೊ ಇಂಟಿಗ್ರಲ್ ಕ್ಯಾಲ್ಕುಲಸ್ಸಿನ ಫಾರ್ಮುಲಾಗಳನ್ನು ಕಲಿಬೇಕಾದ್ರೆ ಡೆರಿವೇಟಿವ್ಸ್ ಫಾರ್ಮುಲಾಗಳನ್ನು ಗೊತ್ತಿರಲೇಬೇಕು. ಅದು ಗೊತ್ತಾದಾಗ ನಾವು ಇಂಟಿಗ್ರಲ್ ಫಾರ್ಮುಲಾಗಳೆಲ್ಲ ಕಲಿತೀವಿ. ಸೊ ಅದ ನಂತರ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ನು, ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರುತ್ತೆ. ಇದಿಷ್ಟು ಕ್ಯಾಲ್ಕುಲಸ್ನಲ್ಲಿ ಬರುವಂಥ ಚಾಪ್ಟರ್ಸ್ಗಳು. ಸೊ ಬರೀ ಒಂದು ಕ್ಯಾಲ್ಕುಲಸ್ಸಲ್ಲೇ ನಮಗೆ 36 ಮಾರ್ಕಿನ ಕ್ವಶನ್ಸ್ಗಳನ್ನು ನಾವು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಆದ್ದರಿಂದ ದಿಸ್ ಕ್ಯಾಲ್ಕುಲಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಅದರಲ್ಲೂ ನಾವು ಡಿಫ್ರೆನ್ಷಿಯಬಿಲಿಟಿ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬೇಸಿಕ್, ನಮಗೆ ಇದು ಕಲ್ತಾಗ ಮಾತ್ರ ಮುಂದಿಂದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಇದನ್ನು ನಾವು ಫಸ್ಟ್ ಇಯರ್ನಲ್ಲಿ ನಾವು ಏನೇನು ಓದಿದ್ವಿ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಳ್ಳೋಣ. ನಾವು ಲುಕ್ ಎಟ್ ಹಿಯರ್. ಲೆಟ್ y equals f of x be any continuous function, then dy by dx equals limit f of x plus h minus f of x by h tends to 0. ಅಂದರೆ dy by dx y equals f of x ಆದರೆ dy by dx ನ ಡೆಫಿನೇಷನ್ ಏನು ಅಂದರೆ ಲಿಮಿಟ್ f of x plus h minus f of x by h tends to 0. ಸೊ ಫಸ್ಟ್ ಇಯರ್ನಲ್ಲೇ ನಾವು ಇದಿಷ್ಟನ್ನು ನಾವು ಕಲ್ತಿದ್ದೀವಿ. ಸೊ dy by dx ಅಂದರೆ ಏನು ಅಂದರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದಕ್ಕೆ ಡಿನಾಮಿನೇಟರಲ್ಲಿ ಡಿ ಎಕ್ಸನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ನಾವು ಸುಮ್ಮನೆ ಬರೀ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಅನ್ನೋದು ಅಥವಾ ಡಿ ಇಂಟು ವೈ ಬೈ ಡಿ ಇಂಟು ಎಕ್ಸ್ ಅನ್ನೋದು ಅಲ್ಲ. ಇದಿಷ್ಟು ಡಿ ವೈ ಬೈ ಡಿ ಎಕ್ಸ್ ಅನ್ನೋ ಇದೊಂದು ನೊಟೇಷನ್. ಇದು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದು ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಹೆಚ್ ಟೆಂಡ್ಸ್ ಟು 0 ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಫಸ್ಟ್ ಇಯರ್ನಲ್ಲಿ ನಾವು ಆಲ್ರೆಡಿ ನಾವು ಮಾಡಿದ್ದೀವಿ ನೋಡಿ. ನಾವು ಎಕ್ಸಾಮಿನೇಷನಲ್ಲೂ ಬಂದಿದ್ದು ಕ್ವಶನ್ನು, ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್, ಆರ್ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ಹೇಗೆ ಮಾಡ್ತಾ ಇದ್ವಿ ಅದನ್ನು? ಫಸ್ಟಿಗೆ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಸೈನ್ ಎಕ್ಸ್ ಅಂತ ತೊಗೊಂಡು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಲಿಮಿಟ್ ದ ಸೇಮ್ ಫಾರ್ಮಲ್ ಈಗ ಹೇಳಿದ್ದಲ್ಲ ಅದನ್ನೇ ಅಪ್ಲೈ ಮಾಡ್ಕೋತೀವಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಹೆಚ್ ಟೆಂಡ್ಸ್ ಟು 0. ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಾಗದಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಬೈ ಹೆಚ್. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ. ಎಕ್ಸ್ ಪ್ಲಸ್ ಹೆಚ್ಗೆ ಸಿ, ಎಕ್ಸ್ಗೆ ಡಿ ಇಟ್ಕೊಂಡು ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಗಳನ್ನು ಹಾಕಿಬಿಟ್ಟು ಲಿಮಿಟ್ ಅಪ್ಲೈ ಮಾಡಿಕೊಂಡಾಗ ನಮಗೆ ಕಾಸ್ ಎಕ್ಸ್ ಅನ್ನೋ ಆನ್ಸರ್ ಬರ್ತಾ ಇದೆ. ಸೊ ಆದ್ದರಿಂದ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ತೊಗೊಂಡಾಗ ಡಿ ವೈ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಆಗಿದೆ. ಇದರ ಅರ್ಥ ಏನು ಹೇಳುತ್ತೆ ಅಂದರೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಕಾಸ್ ಎಕ್ಸ್ ಅಂತ. ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ ವೈ ಅಂದರೆ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಕಾಸ್ ಎಕ್ಸ್. ಸೊ ಈಗ ಡಿ ವೈ ಬೈ ಡಿ ಎಕ್ಸ್ನ ಬೇರೆ ಬೇರೆ ಥರನೂ ಡಿನೋಟ್ ಮಾಡ್ಬೋದು. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಆಲ್ಸೋ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಆರ್ y1 ಆರ್ y ಡ್ಯಾಶ್. ದೇರ್ಫೋರ್ y ಡ್ಯಾಶ್ equals f dash of x equals dy by dx equals limit f of x plus h minus f of x by h tends to 0. ಈಗ ನಾವು ಇದು ಜನರಲ್ ಡೆಫಿನಿಷನ್ ಆಗುತ್ತೆ. ಸೊ ಇಲ್ಲಿ ನಾವು f dash of x is called the derivative of f of x with respect to x. ಈಗ ನಾವು ಡೆರಿವೇಟಿವ್ ಆಫ್ f of x at x equals c ಅಂತ ತಗೊಳ್ಳೋಣ. c ಅಂದರೆ ಒಂದು ಪಾಯಿಂಟ್, ಅದು ಎ ಪಾಯಿಂಟ್ ಇನ್ ದ ಡೊಮೈನ್ ಆಫ್ f ಅಂತ. ಸೊ ಡೆರಿವೇಟಿವ್ ಆಫ್ f of x at x equals c ಹೇಳಬೇಕಾದ್ರೆ ಅದಕ್ಕೊಂದು ಡೆಫಿನೇಷನ್ ಇರುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ ಜಾಗದಲ್ಲಿ ಸಿ ಹಾಕ್ಕೊಳ್ತೀವಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬದಲು ಸಿ ಹಾಕ್ಕೊಂಡ್ರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಲಿಮಿಟ್ ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್, ನೋಡಿ ಇಲ್ಲಿ ಮೈನಸ್ ಎಫ್ ಆಫ್ ಸಿ ಬೈ ಹೆಚ್ ಟೆಂಡ್ಸ್ ಟು 0. ಇದಕ್ಕೆ ನಾವು ಡೆರಿವೇಟಿವ್ ಎಟ್ ಸಿ ಅಂತ ಹೇಳ್ತೀವಿ ನಾವು. ಈಗ ಇಲ್ಲಿ ನೋಡಿ ಇದನ್ನು ನಾವು ಇನ್ನೂ ಒಂಥರ ಬರ್ಕೊಬೋದು. ಹೇಗೆ ಅಂದರೆ ಈ ಸಿ ಪ್ಲಸ್ ಹೆಚ್ ಇದೆಯಲ್ಲ, ಸಿ ಪ್ಲಸ್ ಹೆಚ್ಗೆ ಎಕ್ಸ್ ಅಂತ ಇಟ್ಕೊಂಬಿಡೋಣ. ಸಿ ಪ್ಲಸ್ ಹೆಚ್ಗೆ ಎಕ್ಸ್ ಆದಾಗ ಹೆಚ್ ಈಕ್ವಲ್ಸ್ ಏನಾಗುತ್ತೆ, ಈ ಸಿ ಈ ಕಡೆ ಬಂದಾಗ ಎಕ್ಸ್ ಮೈನಸ್ ಸಿ ಆಗುತ್ತೆ. ಹೆಚ್ ಟೆಂಡ್ಸ್ ಟು 0, ಇಲ್ಲಿ ನೋಡಿ ಹೆಚ್ ವ್ಯಾಲ್ಯೂ 0 ಹಾಕಿದರೆ ಎಕ್ಸ್ ಟೆಂಡ್ಸ್ ಟು ಸಿ ಆಗುತ್ತೆ. ಇದಿಷ್ಟು ಸಬ್ಸ್ಟಿಟ್ಯೂಷನನ್ನು ಇಲ್ಲಿ ಮಾಡಿಕೊಂಡಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಲಿಮಿಟ್ ಎಫ್ ಆಫ್ ಸಿ ಪ್ಲಸ್ ಹೆಚ್ ಬದಲು ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಹೆಚ್ ಬದಲು ಎಕ್ಸ್ ಮೈನಸ್ ಸಿ. ಇಲ್ಲಿ ಎಕ್ಸ್ ಟೆಂಡ್ಸ್ ಟು ಸಿ, ಹೆಚ್ ಟೆಂಡ್ಸ್ ಟು 0 ಅಲ್ಲ, ಎಕ್ಸ್ ಟೆಂಡ್ಸ್ ಟು ಸಿ. ಸೊ ಇದು ಡೆಫಿನೇಷನ್ ಇಂಪಾರ್ಟೆಂಟ್. ಇದು ಏನು ಹೇಳುತ್ತೆ ಅಂದರೆ ದಿಸ್ ಈಸ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಸಿ ಅಂತ.
ಅಂದರೆ ನಮಗಿಲ್ಲಿ ನೋಡಿ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ಸ್ 3 ಅಂತ ಹೇಳಿದಾಗ ಏನು ಮಾಡಬೇಕು, ಎಫ್ ಡ್ಯಾಶ್ ಆಫ್ 3 ಈಕ್ವಲ್ಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಟಿ ಬೈ ಎಕ್ಸ್ ಮೈನಸ್ 3 ಎಕ್ಸ್ ಟೆನ್ಸ್ ಟು 3 ಎಟ್ 4 ಹೇಳಿದರೆ ಇಲ್ಲಿ ಎಕ್ಸ್ ಟೆನ್ಸ್ ಟು 4 ಹಾಕ್ಬಿಟ್ಟು ಸಿ ಜಾಗದಲ್ಲೆಲ್ಲ 4 ಹಾಕ್ಕೊಳ್ಬೇಕು, ಆಯಿತಾ. ಸೊ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಸಿ ಅಂತ ಆದಾಗ ಈ ಲಿಮಿಟ್ ಎಕ್ಸಿಸ್ಟ್ ಆಗಿರಬೇಕು. ಈಗ ಮೇಲೆ ಹೇಳಿದ್ದಲ್ಲ ನಾನು, ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ ಎಕ್ಸಿಸ್ಟ್ ಆಗಿರಬೇಕು ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಸಿ. ಆಯಿತಾ, ಇಲ್ಲಿ ನಮಗೆ ಈ ಲಿಮಿಟ್ ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿದ್ರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ ಎಕ್ಸಿಸ್ಟ್ ಯಾವಾಗ ಆಗುತ್ತೆ ಅಂದರೆ ಓನ್ಲಿ ಇಫ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ನಾವು ಆಲ್ರೆಡಿ ಡಿರೈವೇಟಿವ್ನಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಹೇಳಿದ್ವಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡಿರೈವೇಟಿವ್ ಹೇಳ್ತೀವಿ. ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಸಿ ಮೈನಸ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಸಿ ಪ್ಲಸ್. ಇವೆರಡು ಎಕ್ಸಿಸ್ಟ್ ಆಗಿ ಮತ್ತೆರಡು ಈಕ್ವಲ್ ಆಗಿರಬೇಕು. ಇವೆರಡು ಈಕ್ವಲ್ ಆದಾಗ ಮಾತ್ರ ಈ ಲಿಮಿಟ್ ಎಕ್ಸಿಸ್ಟ್ ಆಗಿದೆ. ಈಕ್ವಲ್ ಆಗಲಿಲ್ಲ ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ, ಆ ಪಾಯಿಂಟಲ್ಲಿ ಡೆರಿವೇಟಿವ್ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ನಾವು ಸೇಮ್ ಬರಿತೀವಿ ನೋಡಿ, ಇಲ್ಲಿ ಡೆಫಿನಿಷನ್ ಇದೇ ಬಂದಿರ್ತೀವಿ. ಒಂದು ಕಡೆ ಸಿ ಮೈನಸ್, ಒಂದು ಕಡೆ ಸಿ ಪ್ಲಸ್ ಹೇಳ್ತೀವಿ. ಸೊ ಇದು ಬೇಸಿಸ್ ಮೇಲೆ ಒಂದು ಥಿಯರಮ್ ಇದೆ ನಮಗೆ. ಇಫ್ ಎ ಫಂಕ್ಷನ್ ಎಫ್ ಈಸ್ ಡಿಫರೆನ್ಷಿಯಬಲ್ ಎಟ್ ಎ ಪಾಯಿಂಟ್ ಸಿ ದೆನ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಎಟ್ ದಟ್ ಪಾಯಿಂಟ್ ಬಟ್ ದ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಅಂದರೆ ಒಂದು ಫಂಕ್ಷನ್ ಎಫ್ ಅನ್ನೋಂಥ ಒಂದು ಫಂಕ್ಷನ್ನು ಡಿಫ್ರೆನ್ಷಿಯಬಲ್ ಎಟ್ ಸಿ ಅನ್ನೋ ಪಾಯಿಂಟಲ್ಲಿ ಡಿಫ್ರೆನ್ಷಿಯಬಲ್ ಆಗಿದ್ದರೆ ಅದು ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಆದರೆ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ ಅದರ ಅರ್ಥ ಏನು ಗೊತ್ತಾ, ಫಂಕ್ಷನ್ನು ಕಂಟಿನ್ಯೂಸ್ ಆದಾಗ ಅದು ಡಿಫ್ರೆನ್ಷಿಯಬಲ್ ಆಗಿರಬಹುದು, ಆಗದೇನೂ ಇರ್ಬೋದು. ಆಗದೇ ಇಲ್ಲ ಅಂತಲ್ಲ, ಆಗ್ಬಹುದು, ಆಗದೇನೂ ಇರ್ಬೋದು. ಇದನ್ನು ಪ್ರೂವ್ ಮಾಡಬೇಕು. ಸೊ ಅಂದರೆ ಡಿಫ್ರೆನ್ಷಿಯಬಿಲಿಟಿ ಆಲ್ವೇಸ್ ಇಂಪ್ಲೈಸ್ ಕಂಟಿನ್ಯೂಟಿ. ಫಂಕ್ಷನ್ ಡಿಫ್ರೆನ್ಷಿಯಬಲ್ ಎಟ್ ಒಂದು ಪಾಯಿಂಟಲ್ಲಿ ಆದರೆ ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅಂದರೆ ಅರ್ಥ ನೋಡಿ, ಇಲ್ಲಿ ಇಫ್ ಎಫ್ ಈಸ್ ಡಿಫರೆನ್ಷಿಯಬಲ್ ದೆನ್ ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಇಫ್ ಎಫ್ ಈಸ್ ಕಂಟಿನ್ಯೂಸ್ ದೆನ್ ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಡಿಫರೆನ್ಷಿಯಬಲ್. ಇದನ್ನು ಪ್ರೂವ್ ಮಾಡಬೇಕು. ಅಂದರೆ ಫಸ್ಟಿಗೆ ನಾವೇನು ತಗೊಳ್ಳೋಣ, ಲೆಟ್ ಎಫ್ ಆಫ್ ಎಕ್ಸ್ ಬಿ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ ಸಿ ತಗೊಳ್ಳೋಣ. ನಾವೇನು ಪ್ರೂವ್ ಮಾಡಬೇಕು, ಇದೇ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಬೇಕು. ವಿ ಪ್ರೂವ್ ದಟ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಸಿ. ಸೊ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದಾಗ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್, ಮೇಲೆ ಹೇಳಿದ್ದೆ ನೋಡಿ, ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಆಗಿದೆ ಅಂತಲ್ವಾ. ಸೊ ದಟ್ ಈಸ್ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಸಿ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಇದು ಯಾಕೆ ಹೇಳಿ, ಡಿಫ್ರೆನ್ಷಿಯಬಲ್ ಆಗಿದೆ ಅಂದಾಗ ಇದು ಎಕ್ಸಿಸ್ಟ್ ಆಗಿರುತ್ತೆ. ಸೊ ಇವಾಗ ನಾವೇನು ಲಿಮಿಟಲ್ಲಿ ಒಂದು ಡೆಫಿನಿಷನ್ ಇದೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಬೈ ಲಿಮಿಟ್ ಜಿ ಆಫ್ ಎಕ್ಸ್. ಸೊ ಇಲ್ಲೂ ಸಹ ನೋಡಿ, ನ್ಯೂಮರೇಟ್ರಲ್ಲಿ ಇದಿಷ್ಟಕ್ಕೂ ಲಿಮಿಟ್ ಅಪ್ಲೈ ಮಾಡ್ಬೋದು, ಡಿನಾಮಿನೇಟ್ರಲ್ಲಿ ಇದಕ್ಕೂ ಲಿಮಿಟ್ ಅಪ್ಲೈ ಮಾಡ್ಬೋದು. ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಎಕ್ಸ್ ಟೆನ್ಸ್ ಟು ಸಿ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ. ಲಿಮಿಟ್ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀವಿ. ಹೀಗೆ ಅಪ್ಲೈ ಮಾಡ್ಕೊಂಡಾಗ ಈ ಡಿನಾಮಿನೇಟರ್ಲಿ ಲಿಮಿಟ್ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು ಇಲ್ಲಿಗೆ ಬರುತ್ತೆ, ಹೌದಾ. ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ. ಸೊ ದಿಸ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಇದೆಲ್ಲ ಅದನ್ನು ಇಲ್ಲಿ ಬರ್ದಿದ್ದೀವಿ ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್. ಸೊ ಇಲ್ಲಿ ಎಕ್ಸ್ ಅನ್ನೋದೊಂದು ಪಾಲಿನಾಮಿಯಲ್ ಆಗಿರೋದ್ರಿಂದ ನಾವು ಎಕ್ಸ್ ಜಾಗದಲ್ಲಿ ಇಲ್ಲಿ ಸಿ ಹಾಕೊಂಡ್ಬಿಡ್ಬೋದು ನಾವಿಲ್ಲಿ. ಈಗ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಅಂದರೆ 5 ಹಾಕೋತೀವಲ್ಲ, ಅದೇ ಥರ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಸಿ ಮೈನಸ್ ಸಿ ಬರುತ್ತೆ, ಇಲ್ಲೂ ನಾವು ಸಿ ಹಾಕೊಂಡ್ಬಿಡ್ಬಾರ್ದು. ಎಫ್ ಆಫ್ ಸಿ ಇಲ್ಲಿ ಎಕ್ಸ್ ಟೆನ್ಸ್ ಸಿ ಎಲ್ಲ ಸರ್ ಇಲ್ಲಿ ಸಿ ಹಾಕೋತೀವಿ, ಇದು ತಪ್ಪಾಗತ್ತೆ. ಯಾಕೆಂದರೆ ಇಲ್ಲಿ ನಮ್ಗೆ ಎಕ್ಸ್ ಅನ್ನೋದು ಪಾಲಿನಾಮಿಯಲ್, ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್. ಈ ಫಂಕ್ಷನ್ ಯಾವುದು ಅಂತ ಗೊತ್ತಿಲ್ಲ. ನಮಗೆ ಸೈನ್ ಎಕ್ಸ್ ಇದೆಯೋ, ಕಾಸ್ ಎಕ್ಸ್ ಇದೆಯೋ, ಅಥವಾ ಎಕ್ಸ್ 1/x ಇದೆಯೋ, ಏನೂ ಗೊತ್ತಿಲ್ಲ. ಅದರಿಂದ ಎಫ್ ಆಫ್ ಎಕ್ಸನ್ನು ಹಾಗೆ ಇಟ್ಕೊಳ್ಳಿ. ಸೊ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ಕೊತೀವಿ. ಇಲ್ಲಿ ಎಕ್ಸಿಗೆ ಸಿ ಹಾಕ್ದಾಗ ಸಿ ಮೈನಸ್ ಸಿ ಅಂದರೆ 0. ಇಲ್ಲಿ ಲಿಮಿಟ್ ಎರಡು ಫಂಕ್ಷನ್ ಇದೆ ಅಲ್ವಾ, ಈ ಎರಡೂ ಫಂಕ್ಷನಿಗೂ ಲಿಮಿಟ್ ಅಪ್ಲೈ ಮಾಡ್ತೀವಿ. ಎಫ್ ಆಫ್ ಎಕ್ಸಿಗೂ ಲಿಮಿಟ್ ಅಪ್ಲೈ ಮಾಡ್ತೀವಿ, ಎಫ್ ಆಫ್ ಸಿಗೂ ಸಹ ಲಿಮಿಟ್ ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಇಂಟು 0 ಏನಾಯಿತು, ಇದಿಷ್ಟು 0 ಆಗಿದೆ. ಈ ಲಿಮಿಟ್ ಆಫ್ ಎಫ್ ಆಫ್ ಸಿ ಎಕ್ಸ್ ಟೆನ್ಸ್ ಟು ಸಿ ಅಂದರೆ ಬರೀ ಎಫ್ ಆಫ್ ಸಿ ಆಗಿರುತ್ತೆ. ಯಾಕೆ ಗೊತ್ತಾ, ಇಲ್ಲಿ ಎಫ್ ಆಫ್ ಸಿ ಈಸ್ ಎ ಕಾನ್ಸ್ಟೆಂಟ್ ಇದು, ಆದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಎ ಫಂಕ್ಷನ್. ಈಗ ನೋಡಿ, ಉದಾಹರಣೆ ಲಿಮಿಟ್ ಆಫ್ 3 ಅಂದರೆ ಏನು ಬರಿತೀವಿ, 3 ಬರಿತೀವಿ, ಅಷ್ಟೇ ಬರಿತೀವಿ ಅಲ್ವಾ. ಅದೇ ಥರ ಲಿಮಿಟ್ ಆಫ್ ಎಫ್ ಆಫ್ ಸಿ ಅಂದರೆ ಬರೀ ಎಫ್ ಆಫ್ ಸಿ ಬರ್ಕೋತೀವಿ. ಈ 0ನ ರೈಟ್ ಸೈಡಲ್ಲಿ ಬರ್ಕೊಂಡಿದ್ದೀವಿ. ಮೈನಸ್ ಎಫ್ ಆಫ್ ಸಿನ ರೈಟ್ ಸೈಡಿಗೆ ಹೋದರೆ ಪ್ಲಸ್ ಎಫ್ ಆಫ್ ಸಿ ಆಗುತ್ತೆ. ಸೊ ಅದರಿಂದ ಇಲ್ಲಿ ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು ಸಿ ಈಕ್ವಲ್ಸ್ ಎಫ್ ಆಫ್ ಸಿ. ಇದಿಷ್ಟು ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಸಿ ಅಂತ ಹೇಳುತ್ತಲ್ವ. ನಮ್ಗೆ ಡೆಫಿನಿಷನ್ ನಾವು ಹೇಳಿದ್ವಿ. ನಾವು ವೆನ್ ಡು ಯು ಸೇ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ಸ್ 3 ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು 3 ಈಕ್ವಲ್ಸ್ ಎಫ್ ಆಫ್ 3 ಅಂತ. ಈಗ ಕಾನ್ವರ್ಸ್ ಪಾರ್ಟ್ ಬರೋಣ. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್, ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡಬೇಕು.
ಅದಕ್ಕೋಸ್ಕರ ನಾವು ಒಂದು ಎಕ್ಸಾಂಪಲ್ ತಗೋತೀವಿ, ಯಾವುದು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್. ಈಗ ನಾವೇನು ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್, ವಿ ಪ್ರೂವ್ ದಟ್ ಇಟ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ 0. ಮಾಡ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಬಟ್ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ 0. ಅಂದರೆ ಆ ಮಾಡ್ ಎಕ್ಸ್ ಕಂಟಿನ್ಯೂಯಸ್ ಆಗಿದೆ, ಅದು ಡಿಫರೆನ್ಷಿಯಬಲ್ ಆಗಿಲ್ಲ ಅಂತ ಪ್ರೂವ್ ಮಾಡಬೇಕು. ನಾವೆಲ್ಲ ಆಲ್ರೆಡಿ ಇದನ್ನು ಪ್ರೂವ್ ಮಾಡಿದ್ದೀವಿ ಕಂಟಿನ್ಯೂಟಿನಲ್ಲಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್ ಅಂದರೆ ಡೆಫಿನೇಷನ್ ಮೈನಸ್ ಎಕ್ಸ್, ಎಕ್ಸ್ ಲೆಸ್ ದ್ಯಾನ್ 0, ಎಕ್ಸ್ ಗ್ರೇಟರ್ ದ್ಯಾನ್ 0, 0 ಇಫ್ ಎಕ್ಸ್ ಈಕ್ವಲ್ 0. ಸೊ ಇದನ್ನು ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ 0 ಪ್ರೂವ್ ಮಾಡಬೇಕು ಅಂದರೆ ನಾವು ಆಲ್ರೆಡಿ ಗೊತ್ತಿರೋದಿದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಎಫ್ ಆಫ್ 0 ಅಲ್ವಾ. ಸೊ ನಾವು ವಿ ವೆರಿಫೈ ದಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್, ಅದು ಎಫ್ ಆಫ್ 0ಗೆ ಈಕ್ವಲ್ ಆಗುತ್ತೆ. ನಾವು ಲೆಟ್ ಅಸ್ ಟೇಕ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ 0 ಮೈನಸ್ ಅಂದ್ರೇನು, ಎಕ್ಸ್ ಲೆಸ್ ದ್ಯಾನ್ 0. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 0 ಇದ್ರೆ ಏನು ತೊಗೋಬೇಕು, ಮೈನಸ್ ಎಕ್ಸ್. ಸೊ ಇಲ್ಲೇನು ತೊಗೊಂಡೆ, ಮೈನಸ್ ಎಕ್ಸ್ ತೊಗೊಂಡಿದ್ದೀನಿ. ಎಕ್ಸ್ ಟೆನ್ಸ್ ಟು 0 ಮೈನಸ್ ಹಾಕಿದಾಗ 0 ಬರುತ್ತೆ. ಇಲ್ಲಿ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0, ಅವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕೋತೀನಿ, ಅಲ್ಲೂ 0 ಬರುತ್ತೆ. ಇಫ್ ಎಕ್ಸ್ ಈಕ್ವಲ್ 0, ಎಫ್ ಆಫ್ 0 ಈಸ್ 0. ಮೂರು ಈಕ್ವಲ್ ಆಗಿರೋದ್ರಿಂದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ 0. ಈಗ ನಾವೇನು ಪ್ರೂವ್ ಮಾಡೋಣ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ 0. ಹಾಗಾದರೆ ಎಟ್ ಎಕ್ಸ್ ಈಕ್ವಲ್ ಸಿ ಡಿಫರೆನ್ಷಿಯಬಲ್ ಆಗಿದೆ ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ ಎಕ್ಸ್ ಟೆನ್ಸ್ ಟು ಸಿ ಎಕ್ಸಿಸ್ಟ್ ಆಗಿರಬೇಕಲ್ವಾ. ಹಾಗಾದ್ರೆ ಇದು ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನಿಲ್ಲಿ, ಇಲ್ಲಿ ನಾವು ಹಿಂದೆ ಹೇಳಿದ್ವಲ್ಲ, ಅದು ಯಾವಾಗ ಎಕ್ಸಿಸ್ಟ್ ಆಗಿರುತ್ತೆ ನೋಡಿ, ಇಲ್ಲೇ ಹೇಳಿದ್ದೀವಲ್ವಾ, ಅದು ಎಕ್ಸಿಸ್ಟ್ ಯಾವಾಗ ಆಗಿರುತ್ತೆ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಲಿಮಿಟ್, ಹೌದಲ್ವಾ. ನೋಡಿ ಇಲ್ಲೇ ಇದಲ್ವಾ, ನೋಡಿ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಡಿರೈವೇಟಿವ್, ಅವಾಗ ಎಕ್ಸಿಸ್ಟ್. ಇಲ್ಲಿ ಎಟ್ ಎಕ್ಸ್ ಈಕ್ವಲ್ ಸಿ ತೊಗೊಂಡಿದ್ದೀನಿ ನಾನು, ಎಕ್ಸ್ ಈಕ್ವಲ್ 0 ಅಂದರೆ ಈ ಸಿ ಜಾಗದಲ್ಲಿ 0 ಹಾಕೋತೀನಿ, ಹೌದಾ. ಇಲ್ಲಿ ನೋಡಿ, ಇಲ್ಲಿ ಬರುತ್ತಲ್ವಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಟ್ ಎಕ್ಸ್ ಈಕ್ವಲ್ 0 ಅಂದರೆ ಸಿ ಜಾಗದಲ್ಲಿ 0, ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ 0 ಬೈ ಎಕ್ಸ್ ಮೈನಸ್ 0, ಎಕ್ಸ್ ಟೆನ್ಸ್ ಟು 0 ಎಕ್ಸಿಸ್ಟ್ ಆಗಬೇಕು. ಸೊ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಡಿರೈವೇಟಿವ್. ಇಲ್ಲಿ ನಾಟ್ ಈಕ್ವಲ್ ಯಾಕೆ ಬರ್ತೀನಿ ಅಂದರೆ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡಬೇಕಾಗತ್ತೆ ನಾವು. ಈಗ ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ 0 ಬೈ ಎಕ್ಸ್ ಮೈನಸ್ 0, ಎಕ್ಸ್ ಟೆನ್ಸ್ ಟು 0 ಮೈನಸ್. ಈಗ ಎಫ್ ಆಫ್ ಎಕ್ಸ್ ಅಂದರೆ ಮಾಡ್ ಎಕ್ಸ್ ತೊಗೊಂಡಿದ್ದೀನಿ. ಈ ಎಫ್ ಆಫ್ 0ನ 0 ಯಾಕೆ ಗೊತ್ತಾ, ನಾನು ತೊಗೊಂಡಿರೋ ಎಫ್ ಆಫ್ ಎಕ್ಸ್ ಯಾವುದಿಲ್ಲಿ, ಮಾಡ್ಯುಲಸ್ ಆಫ್ ಎಕ್ಸ್ ಅಲ್ವಾ. ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ವೆನ್ ಎಕ್ಸ್ ಈಕ್ವಲ್ 0, ನೋಡಿ ವೆನ್ ಎಕ್ಸ್ ಈಕ್ವಲ್ 0 ಎಫ್ ಆಫ್ 0 ಈಸ್ 0. ಸೊ ಆದ್ದರಿಂದ ಇಲ್ಲಿ ನಾನು ಏನು ಬರ್ತೀನಿ, ಎಫ್ ಆಫ್ 0 ಜಾಗದಲ್ಲಿ 0 ಬರಿತೀನಿ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮಾಡ್ ಎಕ್ಸ್. ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 0, ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಮೈನಸ್ 0 ಅಂದರೆ ಮೈನಸ್ ಎಕ್ಸ್, ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್, ಎರಡು ಕ್ಯಾನ್ಸಲ್ ಆಗಿ ಮೈನಸ್ 1 ಬರುತ್ತೆ. ಸೊ ರೈಟ್ ಹ್ಯಾಂಡ್ ಡಿರೈವೇಟಿವ್ ತೊಗೊಂಡಾಗ ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲೇ ಮಾಡ್ ಎಕ್ಸ್, ಮತ್ತು ಎಫ್ ಆಫ್ 0 ಅಂದರೆ 0. ಇಲ್ಲಿ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಮಾಡ್ ಎಕ್ಸ್ ಎಕ್ಸ್ ಆಗುತ್ತೆ. ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್, ಮತ್ತು ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 1. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮೈನಸ್ 1, ರೈಟ್ ಹ್ಯಾಂಡ್ ಡೆರಿವೇಟಿವ್ 1. ಆದ್ದರಿಂದ ಅವೆರಡು ನಾಟ್ ಈಕ್ವಲ್ ಅಲ್ವಾ. ಸೊ ದೇರ್ ಫೋರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಹೆನ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ 0. ಆದರೆ ಅದು ಕಂಟಿನ್ಯೂಸ್ ಆಗಿದೆ ಅಲ್ವಾ, ಇನ್ಮೇಲೆ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಿದ್ವಿ, ಬಟ್ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್. ನಾವು ಪಟ್ಕೊಳ್ಳಿ, ಮಾಡ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ 0. ಇದನ್ನು ನಾವು ಪಟ್ಕೋಬೇಕು ನೀವು. ಅದೇ ಥರದ್ದು ಇನ್ನೊಂದಿದೆ ನೋಡಿ, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಗಿವನ್ ಬೈ ಮಾಡ್ ಎಕ್ಸ್ ಮೈನಸ್ 1 ಎಕ್ಸ್ ಬಿಲಾಂಗ್ಸ್ ಟು ಆರ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ಸ್ 1. ಅಂದರೆ ಇಲ್ಲಿ ಎಟ್ ಎಕ್ಸ್ ಈಕ್ವಲ್ 0 ಅಂದಾಗ ಈ ಫಾರ್ಮುಲಾ ಹಾಕೊಂಡಿದ್ವಿ ಅಲ್ವಾ, ಇಲ್ಲಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ 0 ಬೈ ಎಕ್ಸ್ ಮೈನಸ್ 0, ಎಕ್ಸ್ ಟೆನ್ಸ್ ಟು 0. 1 ಹಾಕ್ಬೇಕಾದ್ರೆ ಈ 0 ಜಾಗದಲ್ಲೆಲ್ಲ 1 ಹಾಕಬೇಕು, 1 ಮೈನಸ್ ಬರುತ್ತೆ. ಆದ್ದರಿಂದ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವೇನು ಡಿಫೈನ್ ಮಾಡ್ಕೊಳ್ಳೋಣ, ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್ ಮೈನಸ್ 1 ಅಂತ ತಗೊಳ್ಳೋಣ. ಇಲ್ಲಿ ಮಾಡ್ ಎಕ್ಸ್ ಇದಿಷ್ಟು ಎಕ್ಸ್ ಮೈನಸ್ 1ಗೆ ವೈ ಅಂತ ಇಟ್ಕೊಂಡ್ರೆ ಮಾಡ್ ವೈ ಆಗುತ್ತೆ. ಮಾಡ್ ವೈ ಈಸ್ ವೈ ಅಲ್ವಾ, ವೆನ್ ವೈ ಗ್ರೇಟರ್ ದ್ಯಾನ್ 0. ಇಟ್ ಈಸ್ ಮೈನಸ್ ವೈ ವೆನ್ ವೈ ಲೆಸ್ ದ್ಯಾನ್ 0. ವೈ ಅಂದ್ರೇನು, ಎಕ್ಸ್ ಮೈನಸ್ 1. ಇಫ್ ವೈ ಲೆಸ್ ದ್ಯಾನ್ 0, ಎಕ್ಸ್ ಮೈನಸ್ 1 ಗ್ರೇಟರ್ ದ್ಯಾನ್ 0, ವೈ ಗ್ರೇಟರ್ ದ್ಯಾನ್ 0. ಮೈನಸ್ 1 ಈ ಕಡೆ ಬಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1. ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಈಸ್ ಎಕ್ಸ್ ಮೈನಸ್ 1 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. and it is modulus of y alva, it is minus y andre minus of x minus 1 if y less than 0. y andre x minus 1 less than 0, minus 1 right ಗೆ ಬಂದ್ರೆ x less than 1, and it is 0 if y equals 0 andre x minus 1 is 0 or x equals 1. so ಇದಿಷ್ಟು ಮಾತ್ರ ತಗೊಳ್ಳೋಣ. modulus of x minus 1 andre x minus 1 when x greater than 1, minus of x minus 1 when x less than 1, 0 when x equals 1.
ಈಗ ನಾವು ಯಾವ ಪಾಯಿಂಟಲ್ಲಿ ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ತೋರಿಸ್ಬೇಕು ಅಂದರೆ ವಿ ಹ್ಯಾವ್ ಟು ಪ್ರೂವ್ ಎಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ಸ್ 1 ಡಿಫ್ರೆನ್ಷಿಯಬಲ್ ಅಲ್ಲ ಅಂದಾಗ ನಾವು ಈ ಹಿಂದೆ mod x ತೊಗೊಂಡಾಗೆ ನೋಡಿ ಇಲ್ಲಿ ಎಕ್ಸ್ 0 ಜಾಗದಲ್ಲಿ 1 ಎಲ್ಲ ಬಂದಿದೆ ಅಲ್ವಾ, 1 - 1 ಪ್ಲಸ್ ಇವೆರಡು ಈಕ್ವಲ್ ಆಗಬಾರ್ದು. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಕ್ವಲ್ ಆಗದೆ ಇದ್ದರೆ ಅದು ನಾಟ್ ಡಿಫ್ರೆನ್ಷಿಯಬಿಲಿಟಿ ಆಗುತ್ತೆ. ನಾವು ಲೆಟ್ ಅಸ್ ಟೇಕ್ 1 ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು ಆ್ಯಕ್ಚುಲಿ? ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಮಾಡಲ್ಸ್ ಆಫ್ ಎಕ್ಸ್ -1 ಅಲ್ವಾ. ಸೊ ಇಲ್ಲಿ ಎಕ್ಸ್ ಟೆನ್ಸ್ ಟು 1 ಅಂದರೆ ಎಕ್ಸ್ ಲೆಸ್ ದ್ಯಾನ್ 1 ಅಂತ ಅರ್ಥ. ಈ ಮೇಲ್ ಬರೋಣ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ -1 ಎಕ್ಸ್ ಲೆಸ್ ದ್ಯಾನ್ 1 ಇದ್ದಾಗ ಏನು ಬರೀಬೇಕು? ಮೈನಸ್ ಆಫ್ ಎಕ್ಸ್ -1 ಬರೀಬೇಕಲ್ವಾ. ನೋಡಿ ಇಲ್ಲಿ ಮೈನಸ್ ಆಫ್ ಎಕ್ಸ್ -1 -0 ಅಂದರೆ ಮೈನಸ್ ಆಫ್ ಎಕ್ಸ್ -1 ಬೈ ಎಕ್ಸ್ -1 ಇವೆರಡೂ ಕ್ಯಾನ್ಸಲ್ ಆಗಿ -1 ಬರುತ್ತೆ ಆನ್ಸರ್ ಅಲ್ವಾ. ರೈಟ್ ಹ್ಯಾಂಡ್ ಡೆರಿವೇಟಿವ್ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಅಂದರೆ ಮಾಡ್ ಎಕ್ಸ್ -1 ಎಕ್ಸ್ ಗ್ರೇಟರ್ ದ್ಯಾನ್ 1 ಮತ್ತೆ ಮೇಲೆ ಹೋಗೋಣ. ಎಕ್ಸ್ ಗ್ರೇಟರ್ ದ್ಯಾನ್ 1ಗೆ ಬರೀ ಎಕ್ಸ್ -1 ಬರ್ಕೋಬೇಕು. ಸೊ ಇಲ್ಲಿ ಎಕ್ಸ್ -1 ಬೈ ಎಕ್ಸ್ -1 ಬರುತ್ತೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ -1, ರೈಟ್ ಹ್ಯಾಂಡ್ ಡೆರಿವೇಟಿವ್ 1. therefore left hand derivative not equal to right hand derivative, therefore limit does not exist. therefore f of x is not differentiable at x equals 1. ಈಗ ಇದು ನೀವು ಹೋಮ್ವರ್ಕ್ ಮಾಡಬೇಕು. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ mod x -2 is differentiable at x equals is not differentiable at x equals 2. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೀವು ಹೋಮ್ವರ್ಕ್ ಮಾಡಿ. ಸುಮ್ಮನೆ ತೋರಿಸಿರ್ತೀನಿ. mod x -2ಗೆ ನೀವು y ಇಟ್ಕೊಂಡಾಗ x -2 ಗ್ರೇಟರ್ ದ್ಯಾನ್ 0 ಆರ್ x ಗ್ರೇಟರ್ ದ್ಯಾನ್ 2. ಇದು ಮೈನಸ್ ಆಫ್ ಎಕ್ಸ್ -2 ಎಕ್ಸ್ ಲೆಸ್ ದ್ಯಾನ್ 2 0 ಎಕ್ಸ್ ಈಕ್ವಲ್ಸ್ 2. ಇದು ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದಾಗ ಇಲ್ಲಿ ಮೇಲ್ಗಡೆಗೆ ಎಫ್ ಆಫ್ 1 ಜಾಗದಲ್ಲೆಲ್ಲ ಇಲ್ಲಿ 1 ಇದೆಯಲ್ಲ ಎಲ್ಲ 2 ಬರುತ್ತೆ. 2 - 2 ಪ್ಲಸ್ ಬರುತ್ತೆ. ಹೀಗೆ ಗಮನಿಸಿಟ್ಕೊಳ್ಳಿ. ಇದೇ ಥರ ನಿಮಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ -1 ಬರುತ್ತೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ +1 ಬರುತ್ತೆ. ಇಲ್ಲಿ 2 ಬರಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ? ಎಕ್ಸ್ -2 ಬೈ ಎಕ್ಸ್ -2 ಇಲ್ಲಿ ಮೈನಸ್ ಇರುತ್ತೆ, -1 +1 ಬರುತ್ತೆ. ಸೊ ಇದು ಸಹ mod x -2 is not differentiable at x equals 2. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಚೆನ್ನಾಗಿ. ಮೇಲ್ಗಡೆ ಥರನೇ ಇದನ್ನು ಮಾಡಿದಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಬೈ ಹ್ಯಾಟ್ ಹೊಡಿಬೇಡಿ. ಈ ಡೆಫಿನೇಷನ್ನ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ನ ಅರ್ಥ ಮಾಡಿಕೊಂಡು ಎಫ್ ಆಫ್ 1 ಅಂದರೆ ಏನು, ಇಲ್ಲಿ ಎಫ್ ಆಫ್ ಇಲ್ಲಿ ಗಮನಿಸ್ಬೋದು. ಎಟ್ ಎಕ್ಸ್ ಈಕ್ವಲ್ಸ್ 2 ಅಂತಿದೆ ಅಲ್ವಾ ಇಲ್ಲಿ, ಹೊತ್ತಾನೆ. ಸೊ ವಿ ಸಿ ದಟ್ ಎಟ್ ಎಕ್ಸ್ ಈಕ್ವಲ್ಸ್ 2 ವಾಟ್ ಹ್ಯಾಪನ್ಸ್ ಟು ದಿಸ್ ಫಂಕ್ಷನ್ ಇಯರ್ 0 ಬರುತ್ತೆ. ಅವಾಗ ನಾವು ಇಲ್ಲೇನು ಬರೀಬೇಕು? ಎಫ್ ಆಫ್ 2 ಅಂದರೆ 0 ಆಗಿರುತ್ತೆ. Prove that the greatest integer function defined by f of x equal greatest integer of x is not differentiable at ನೋಡಿ not differentiable at 1 and 2 ಅಂತ ಹೇಳಿದಾರಲ್ವಾ. ಸೊ ಗಮನ ಇಟ್ಕೊಡಿ. ಈ ಹಾಗಾದರೆ 1 ಅಂತ ಹೇಳಿದಾಗ ಫಸ್ಟ್ 1 ತೊಗೊಳ್ಳೋಣ. ಎಕ್ಸ್ ಜಾಗದಲ್ಲಿ 1 ಬಂದಿದೆ ಅಲ್ವಾ. 1 ಮೈನಸ್ ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಮಾಡಬೇಕು ನಾವು. ಸೊ ಇಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗಮನಿಸೋಣ. ಈ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಈ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1 ಏನಾಗುತ್ತೆ? 1. ಗ್ರೇಟೆಸ್ಟ್ ಇಂಟೀಜರ್ ಆಫ್ 2 ತೊಗೊಂಡ್ರೆ 2 ಆಗುತ್ತೆ. ಅದೇ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.9 ತೊಗೊಂಡ್ರೆ 0 ಬರುತ್ತೆ. ಗ್ರೇಟೆಸ್ಟ್ ಇಂಟೀಜರ್ ಆಫ್ 1.1 ತೊಗೊಂಡ್ರೆ 1 ಬರುತ್ತೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತೊಗೊಳ್ಳೋಣ. ಇಲ್ಲಿ ಎಫ್ ಆಫ್ 1 ನಿಮಗೆಲ್ಲ ಗೊತ್ತಿದೆ ನೋಡಿ. ಎಫ್ ಆಫ್ 1 ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅಲ್ವಾ. ಎಫ್ ಆಫ್ 1 ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1 ಅಂದರೆ 1. ಆದ್ದರಿಂದ ಇಲ್ಲಿ ಎಫ್ ಆಫ್ 1 ಇದೆಯಲ್ಲ, ಇದಿಷ್ಟು ಜಾಗದಲ್ಲಿ ನಮಗೆ 1 ಬರುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸು ಎಕ್ಸ್ ಇದು ಇಂಪಾರ್ಟೆಂಟ್. ಇಲ್ಲಿ 0 ಹೆಂಗೆ ಬಂತು ಅಂತ ಹೇಳ್ತೀನಿ ನೋಡಿ. ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 1 ಅಂತ ಅರ್ಥ. ಎಕ್ಸ್ ಲೆಸ್ ದ್ಯಾನ್ 1 ಅಂದರೆ ಇದು ವೆರಿ ಕ್ಲೋಸ್ ಟು 1 ಆಗಿರುತ್ತೆ. 0.9 0.99 ಆ ಥರದ್ದು ಯಾವುದೇ ವ್ಯಾಲ್ಯೂ ತೊಗೊಂಡ್ರು ಗ್ರೇಟೆಸ್ಟ್ ಇಂಟೀಜರ್ ಆಫ್ ದಟ್ ಫಂಕ್ಷನ್ ಇಸ್ 0 ಆಗುತ್ತೆ. ಆದ್ದರಿಂದ ಇಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 ಬಂದಿರುತ್ತೆ. ಅವಾಗ 0 - 1 ಅಂದರೆ -1 ಬೈ ಎಕ್ಸ್ -1 ಎಕ್ಸ್ ಟೆನ್ಸ್ ಟು 1 ಮೈನಸ್. ಇಲ್ಲಿ ಎಕ್ಸ್ ಜಾಗಕ್ಕೆ 1 ಹಾಕ್ಬಿಟ್ಟು 1/0 ಅಂತೆಲ್ಲ ಬರೀಬಾರ್ದು, ನಾಟ್ ಡಿಫೈನ್ಡ್ ಆಗಿಬಿಡುತ್ತೆ. ಇದಕ್ಕೆ ಕಂಪಲ್ಸರಿಯಾಗಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟಿನ ಡೆಫಿನೇಷನ್ ಅಪ್ಲೈ ಮಾಡಬೇಕು. ಇಲ್ಲಿ ಬನ್ನಿ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಹೇಳುತ್ತೆ ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂದರೆ ಲಿಮಿಟ್ ಎಫ್ ಆಫ್ ಎ ಮೈನಸ್ ಹೆಚ್ ಟೆನ್ಸ್ ಟು 0. ಮೀನಿಂಗ್ ಏನು ಗೊತ್ತಾ? ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎ ಮೈನಸ್ ಹೆಚ್ ಹಾಕಬೇಕು, ಅವಾಗ ಹೆಚ್ ಟೆನ್ಸ್ ಟು 0 ಅಂತ ಹಾಕಬೇಕು. ಇಲ್ಲಿ ಎ ಮೈನಸ್ ಜಾಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂದರೆ ಎಕ್ಸ್ ಜಾಗದಲ್ಲಿ 1 ಮೈನಸ್ ಹೆಚ್ ಹಾಕಬೇಕು, ಹೆಚ್ ಟೆನ್ಸ್ ಟು 0. ಈಗ ಎಕ್ಸ್ ಟೆನ್ಸ್ ಟು 2 ಮೈನಸ್ ಅಂದರೆ 2 ಮೈನಸ್ ಹೆಚ್ ಟೆನ್ಸ್ ಟು 0 ಮಾಡಬೇಕು. ಈಗ 1 ಮೈನಸ್ ಹೆಚ್ ಹಾಕಿದಾಗ +1 -1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಬೈ ಮೈನಸ್ ಪ್ಲಸ್ ಆಗಿ 1/h ಹೆಚ್ ಟೆನ್ಸ್ ಟು 0 ಇಸ್ ಇನ್ಫಿನಿಟಿ. ಅಂದರೆ ಹೆಚ್ಚು ವೆರಿ ಲಾರ್ಜ್ ಆದಾಗ ಇಲ್ಲಿ 1/0 ಬರೀಬಾರ್ದು, ಲಿಮಿಟ್ ಅಪ್ಲೈ ಆಗಿರೋದ್ರಿಂದ ಹೆಚ್ಚು 0 ಆಗೋದಿಲ್ಲ. ಇಲ್ಲಿ ಹೆಚ್ಚು ವೆರಿ ಕ್ಲೋಸ್ ಟು 0 ಆದಾಗ 1/0 ತುಂಬ ಲಾರ್ಜ್ ಆಗಿಬಿಟ್ಟು ಇನ್ಫಿನಿಟಿ ಆಗುತ್ತೆ ಅದು. ಆಯಿತಾ? ಸುಮ್ಮನೆ ನಾವು ಇಲ್ಲಿ ಎಕ್ಸ್ ಟೆನ್ಸ್ ಟು 1 ಮೈನಸ್ ಈಕ್ವಲ್ಸ್ 1/0 ಅಂತ ಬರೆದ್ರೆ ನಿಮಗೆ 0 ಕೊಟ್ಬಿಡ್ತಾರೆ.
ಅರ್ಥ ಮಾಡ್ಕೋಬೇಕು. ಲಿಮಿಟ್ 1/h h ಟೆನ್ಸ್ ಟು 0 ಇಸ್ ಇನ್ಫಿನಿಟಿ. ಸೊ ಈಗ ಎಕ್ಸ್ಟೆಂಡ್ ಅವಾಗ ಹೇಳಿದ್ದೆ ಇದನ್ನು 0.99 0.99 ಎಲ್ಲ ತೊಗೊಂಡ್ರೆ 0 ಬರುತ್ತೆ. ರೈಟ್ ಹ್ಯಾಂಡ್ ಡಿರೈವೇಟಿವ್ ಅಂದರೆ ಎಫ್ ಆಫ್ ಎಕ್ಸ್ ಅಂದರೆ ಗ್ರೇಟೆಸ್ಟ್. ಎಫ್ ಆಫ್ 1 ಆಲ್ರೆಡಿ ನಮ್ಗೆ ಗೊತ್ತಿದೆ, ಎಫ್ ಆಫ್ 1 ಅಂದರೆ 1. ಇಲ್ಲಿ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಬೇರೆ, ಇಲ್ಲಿ ಎಕ್ಸ್ಟೆನ್ಸ್ ಟು 1 ಮೈನಸ್ ಬೇರೆ. 1 ಪ್ಲಸ್ ಅಂದರೆ ಒಂದಕ್ಕಿಂತ ಜಾಸ್ತಿ, ನಿಯರರ್ ಟು 1, 1.1 1.01 ಇವೆಲ್ಲ ತೊಗೊಂಡ್ರು ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ 1 ಬರುತ್ತೆ. ಆದ್ದರಿಂದ ಇಲ್ಲಿ ನಾವೇನು ಬರಿತೀವಿ, ಎಫ್ ಆಫ್ ಎಕ್ಸ್ ಆಲ್ರೆಡಿ ಎಫ್ ಆಫ್ 1 ಅಂದರೆ 1, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ವೆನ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಈಸ್ 1, 1 ಮೈನಸ್ 1 ಏನಾಯಿತು 0, 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ಆಲ್ವೇಸ್ 0. ಸೊ ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಇನ್ಫಿನಿಟಿ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ 0. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್, ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ಸ್ 1 ಅಂತ ಆಗುತ್ತೆ. ಇದು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಇದೇ ಥರ ಇದೊಂದು ಇದೆ ನೋಡಿ, ಎಟ್ ಎಕ್ಸ್ ಈಕ್ವಲ್ಸ್ 2 ಅಲ್ವಾ, ಅಂದರೆ ಎಲ್ಲ ಇಲ್ಲಿ ಒಂದು ಜಾಗದಲ್ಲೆಲ್ಲ 2 ಹಾಕ್ಕೊಂಡಿದ್ದೀವಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಇದನ್ನು ನೀವು ಮಾಡಬೇಕು, ಮಾಡಿ ತೋರಿಸ್ಬೇಕು ಇದನ್ನು. ಎಕ್ಸ್ ಟೆನ್ಸ್ ಟು 2 ಮೈನಸ್ ಅಂದರೆ ಅರ್ಥ ಏನು ಹೇಳಿ, ಎಕ್ಸಿಗೆ 1.9 1.9 ಇವೆಲ್ಲ ತೊಗೊಂಡ್ರು 1 ಬರುತ್ತೆ. ಆವಾಗ ಈ ಗ್ರೇಟೆಸ್ಟ್ ಇಂಟಿಜರ್ ಜಾಗದಲ್ಲಿ 1 ಬರುತ್ತೆ, ಎಫ್ ಆಫ್ 2 ಜಾಗದಲ್ಲಿ 2 ಇರುತ್ತೆ. ಈಗ ಎಚ್ ಟೆನ್ಸ್ ಟು 2 ಮೈನಸ್ ಅಂತ ಹೇಳಿದ್ರೆ ಎಕ್ಸ್ ಜಾಗದಲ್ಲಿ 2 ಮೈನಸ್ ಎಚ್ ಹಾಕ್ತೀರಾ, ಅದೇ ಇನ್ಫಿನಿಟಿ ಬರುತ್ತೆ. ಅದೇ ಥರ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡು, ರೈಟ್ ಹ್ಯಾಂಡ್ ಡೆರಿವೇಟಿವ್ ಇದು ಲಿಮಿಟ್ ಅಲ್ಲ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಮಾಡಿದಾಗ 0 ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇನ್ಫಿನಿಟಿ, ರೈಟ್ ಹ್ಯಾಂಡ್ ಡೆರಿವೇಟಿವ್ 0. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ಸ್ 2. ಇದನ್ನು ನೀವು ಎಟ್ ಎಕ್ಸ್ ಈಕ್ವಲ್ಸ್ 3 ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ಫಿನಿಟಿ ಬರುತ್ತೆ, ಇಲ್ಲೇನು ಬರುತ್ತೆ ನಮಗೆ, ಒಂದಕ್ಕೆ ಇನ್ಫಿನಿಟಿ ಬರುತ್ತೆ, ಇನ್ನೊಂದಕ್ಕೆ 0 ಬರುತ್ತೆ. ಆಯಿತಾ, 4 ಯಾವ ಬೇಕಾದ್ರೆ ತೊಗೋಬೋದು. ಇಲ್ಲಿಗೆ ಬರೋಣ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಮ್ ಇಂಪಾರ್ಟೆಂಟ್ ಡೆರಿವೇಟಿವ್ಸ್ ಅಂತ ಬಂದಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದಿಷ್ಟು ಡೆರಿವೇಟಿವ್ ಫಸ್ಟ್ ಇಯರ್ನಲ್ಲಿ ಅಷ್ಟು ಕಲ್ತಿದ್ದೀರಾ, ಈಗ ಮತ್ತೆ ಕಲಿಬೇಕು. ಇದಿಷ್ಟು ಡೆರಿವೇಟಿವ್ನ ಪ್ರತಿಯೊಬ್ಬರು 20 ಟೈಮ್ಸ್ ಬರಿಬೇಕು. ಬರೆದು ನನಗೆ ನಿಮ್ಮ ವಾಟ್ಸಪ್ಪಲ್ಲಿ ತೋರಿಸ್ಬೇಕು. ಯಾರ್ಯಾರು ತೋರಿಸಿದ್ದೀರಾ ಅನ್ನೋದನ್ನು, ಅವರ ಮೊಬೈಲ್ ನಂಬರ್ಗಳನ್ನು ನಾನು ನೋಟ್ ಮಾಡ್ಕೋತೀನಿ. ಯಾರ್ಯಾರು ತೋರಿಸಿಲ್ಲ ಅವರಿಗೆ ಮತ್ತೆ 40 ಟೈಮ್ಸ್ ಕಾಲೇಜ್ ಸ್ಟಾರ್ಟ್ ಆದಾಗ ಬರೆಸ್ಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇದು ಭಾಳ ಮುಖ್ಯ ನಮಗೆ ಮುಂದೆ ಪ್ರಾಬ್ಲಮ್ಸ್ಗಳೆಲ್ಲ ಮಾಡಬೇಕಾದ್ರೆ. ಪದೇ ಪದೇ ನೋಡ್ಕೋಬಾರ್ದು ಫಾರ್ಮುಲೆಗಳನ್ನು, ಆಯಿತಾ. ಗೊತ್ತಿರೋ ಫಾರ್ಮುಲೆಗಳೇ ಇದು. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಕ್ವಲ್ಸ್ 0 ಅಂದರೆ ಉದಾಹರಣೆಗೆ ಡೆರಿವೇಟಿವ್ ಆಫ್ 2, 3, √2, √3/2, ಡೆರಿವೇಟಿವ್ ಆಫ್ a, b ಇವೆಲ್ಲ 0. ಡೆರಿವೇಟಿವ್ ಆಫ್ x ಪವರ್ n ಈಸ್ n ಇಂಟು x ಪವರ್ n ಮೈನಸ್ 1. ಡೆರಿವೇಟಿವ್ ಆಫ್ x ಪವರ್ 1 ಅಂದರೆ 1 ಇಂಟು x ಪವರ್ 1 ಮೈನಸ್ 1, 1 ಇಂಟು x ಪವರ್ 0. x ಪವರ್ 0 ಅಂದರೆ 1, ಸೊ ದಟ್ ಈಸ್ 1. ಡೆರಿವೇಟಿವ್ ಆಫ್ x ಕ್ಯೂಬ್ 3 ಇಂಟು x ಪವರ್ 3 ಮೈನಸ್ 1, 3x ಸ್ಕ್ವೇರ್. x ಪವರ್ 10, 10 ಇಂಟು x ಪವರ್ 10 ಮೈನಸ್ 1. ಇದು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು. ಡೆರಿವೇಟಿವ್ ಆಫ್ 1/x ಪವರ್ n ಇಲ್ಲಿದೆ ನೋಡಿ, ಮೈನಸ್ n ಬೈ ಎಕ್ಸ್ ಪವರ್ n ಪ್ಲಸ್ 1, ಮೈನಸ್ n ಬೈ ಎಕ್ಸ್ ಪವರ್, ಇದು ಬರಿಬೇಡಿ, ಇದನ್ನು ಬರೀರಿ. 1/x ಪವರ್ 99 ಅಂದರೆ 99 ಜಾಗದಲ್ಲಿ n ಇದೆ. ಸೊ ಮೈನಸ್ 99/x ಪವರ್ 99 ಪ್ಲಸ್ 1, ಮೈನಸ್ 19/100. 1/x ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ x ಪವರ್ 1 ಇದೆ ಅಲ್ವಾ, 1/n ಜಾಗದಲ್ಲಿ 1 ಇರೋದ್ರಿಂದ ಮೈನಸ್ 1/x ಪವರ್ 1 ಪ್ಲಸ್ 1, ಮೈನಸ್ 1/x ಸ್ಕ್ವೇರ್, ಆ ಥರ ಆಗುತ್ತೆ. ಇವೆಲ್ಲ ನೀವು ಡೈರೆಕ್ಟ್ ಫಾರ್ಮುಲಾ. ಡೆರಿವೇಟಿವ್ ಆಫ್ √x 1/2 √x, ಸೈನ್ ಎಕ್ಸ್, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಓದೋದು ಹೆಂಗೆ ಅಂದರೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಸೈನ್ ಎಕ್ಸ್, ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್, ಇದನ್ನು ಬರೀರಿ. ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಡೆರಿವೇಟಿವ್ ಆಫ್ ಕೋಸಿಕೆಂಟ್ ಎಕ್ಸ್ ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡು ಇಂಟು ಡೆರಿವೇಟಿವ್ ಆಫ್ ಫಂಕ್ಷನ್. ಉದಾಹರಣೆಗೆ ಡೆರಿವೇಟಿವ್ ಆಫ್ 3 ಇಂಟು ಸೈನ್ ಎಕ್ಸ್ ಅಂದರೆ 3ಗೂ ಡೆರಿವೇಟಿವ್ ಆಗಿ ಸೈನ್ ಎಕ್ಸ್ಗೂ ಹಾಕಬಾರ್ದು, 3 ಹಾಗೆ ಇಟ್ಕೊಂಡ್ಬಿಟ್ಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಹಾಕೋಬೇಕು. ಅವಾಗ 3 ಇಂಟು ಕಾಸ್ ಎಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಸಮ್ ಆಫ್ 2 ಫಂಕ್ಷನ್ಸ್ u ಪ್ಲಸ್ v, ಡೆರಿವೇಟಿವ್ ಆಫ್ u ಪ್ಲಸ್ ಡೆರಿವೇಟಿವ್ ಆಫ್ v. ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್, ಪ್ರಾಡಕ್ಟ್ ರೂಲ್ ಇದು ಭಾಳ ಇಂಪಾರ್ಟೆಂಟ್. ಇದು quotient rule, derivative of numerator by denominator is denominator into derivative of numerator minus numerator into derivative of denominator by denominator whole square. ಇಲ್ಲಿ ತಪ್ಪು ಮಾಡಬಾರ್ದು. ನಾವು ಏನು ಮಾಡ್ತೀವಿ ಗೊತ್ತಾ, ಹೆಂಗಾರು ಇರಲಿ ಪರವಾಗಿಲ್ಲ, ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಮೈನಸ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ರೆ 0 ಕೊಟ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ ಇವೆರಡು ಇಂಟರ್ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ನಾವು ವಿ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಇದೇ ಥರನೇ ಇರಬೇಕು. ಉದಾಹರಣೆಗೆ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಎಕ್ಸ್ ನ್ಯೂಮರೇಟರು, ಸೈನ್ ಎಕ್ಸು ಡಿನಾಮಿನೇಟರು.
ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ಗಳನ್ನು ಮಾಡೋಣ. ಇದಿಷ್ಟು ಫಾರ್ಮುಲಾಗಳನ್ನು ನೀವು ಬರೆದು ತೋರಿಸಬೇಕು. ನಿಮ್ಮ ಒಳ್ಳೇದಕ್ಕೆ ನಮ್ಮ ನೋಡಿ ಡೆರಿವೇಟಿವ್ಸ್ ಮಾಡೋಣ, ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ತುಂಬ ಈಸಿ ಪ್ರಾಬ್ಲಮ್ಸ್ಗಳು ಮುಂದೆ ಹೋಗ್ತಾ ಇರಬೇಕಾದ್ರೆ ನೀವೇ ನಗ್ತೀರಾ, ಇಷ್ಟು ಈಸಿ ಪ್ರಾಬ್ಲಮ್ಸ್ ಇದೆಯಲ್ಲ ಅಂತ. ಪ್ರಾಬ್ಲಮ್ಸ್ಗಳು ಸುಲಭ ಆಗ್ತಾರೆ. ಇದನ್ನು ಕಲಿತ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಡೆರಿವೇಟಿವ್ ಹೋಗ್ತೀವಿ, ಸರ್ ಇದಿಷ್ಟು ಈಸಿ ಇದೆಯಲ್ಲ ಸರ್ ಅಂತೀರಾ. ಹಾಗೆ ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗ್ತಾ ಬರುತ್ತೆ. ಹೀಗೆ ಹೇಗೆ ಈಸಿ ಆಗುತ್ತೆ ಅದೇ ಥರ ನಾವು ನೆಕ್ಸ್ಟು CET ಕ್ಲಾಸ್ಗಳಲ್ಲೆಲ್ಲ ಈಸಿ ಆಗ್ತಾ ಹೋಗುತ್ತೆ. ಈ ಕಾನ್ಸೆಪ್ಟನ್ನು ಸರಿಯಾಗಿ ತಿಳ್ಕೊಬೇಕು, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ಬರೆದು ತೋರಿಸಿರ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.